ಅಡಿಕೆ ಕ್ಯಾನ್ಸರ್ಕಾರಕವಲ್ಲ, ಕ್ಯಾನ್ಸರ್ ಪ್ರತಿಬಂಧಕ. ಅಡಿಕೆಯಲ್ಲಿ ಕ್ಯಾನ್ಸರ್ ಕಣಗಳನ್ನು ನಿಯಂತ್ರಿಸುವ ಶಕ್ತಿ ಅಡಿಕೆನಲ್ಲಿದೆ. ನಮಸ್ಕಾರ ಗೆಳೆಯರೆ. ಇವತ್ತಿನ ದಿನ ಅಡಿಕೆ ಎಲ್ಲ ರೈತರ ಆಶಾಕಿರಣವಾಗಿದೆ. ಒಂಥರ ರೈತನ ಬೆನ್ನೆಲುಬು ಅನ್ನೋ ರೀತಿಯಲ್ಲಿ ಇವತ್ತು ಅಡಿಕೆ ರೈತನಿಗೆ ಮುಖ್ಯ ಆಗಿದೆ. ಅಡಿಕೆ ಸಾಂಪ್ರದಾಯಿಕ ಬೆಳೆಯಾಗಿದ್ದು ಪುರಾತನ ಕಾಲದಿಂದನೂ ಸಹ ಅಡಿಕೆ ಬೆಳೆಯನ್ನು ಬೆಳೀತಾ ಇದ್ದಾರೆ. ನಮ್ಮ ಹಿರಿಯರು ಮುಂಚೆಯಿಂದನೂ ಸಹ ಯಾವುದೇ ಕೆಲಸ ಮಾಡಲಿ, ಯಾವುದೇ ಪ್ರಾರಂಭ ಮಾಡಲಿ, ಕೆಲಸ ಕಾರ್ಯಗಳಲ್ಲಿ ತಾಂಬೂಲ ಕೊಟ್ಟು ಅಡಿಕೆ ಎಲೆಯನ್ನು ಕೊಟ್ಟು ಅವರನ್ನು ಗೌರವಿಸೋ ರೀತಿಯಲ್ಲಿ ಒಂದು ಕಾರ್ಯ ಮಾಡ್ತಿದ್ರು. ಇವತ್ತಿಗೂ ಕೂಡ ಅದು ಅದೇ ರೀತಿಯಲ್ಲೇ ಸಹ ನಡ್ಕೊತಾ ಬಂದಿದೆ, ತಾಂಬೂಲ ಕೊಡೋದು ಅಂತ ಹೇಳ್ಬಿಟ್ಟು. ಇಂತಹ ಅಡಿಕೆಗೆ ಭಾಳ ವರ್ಷದಿಂದ ಸಹ ಒಂದು ಅಪರಾಧ ಅನ್ನೋದು ಇತ್ತು. ಏನಪ್ಪ ಅಂದರೆ, ಅಡಿಕೆ ಒಂದು ಕ್ಯಾನ್ಸರ್ ಕಾರಕ, ಅಡಿಕೆ ತಿನ್ನೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅನ್ನೋಂಥ ಅಪರಾಧ ಇತ್ತು. ಇವತ್ತು ಈ ಅಪವಾದವನ್ನು ತೊಳೆದಿದ್ದಾರೆ. ಏನಪ್ಪ ಅಂದರೆ, ನಿಟ್ಟೆ ವಿಶ್ವವಿದ್ಯಾನಿಲಯ ತಜ್ಞರು ಕ್ಯಾನ್ಸರ್ ಕಾರಕವಲ್ಲ, ಇದರಿಂದನ ಕ್ಯಾನ್ಸರ್ ಕಣಗಳು ನಿಷ್ಕ್ರಿಯಗೊಳ್ತವೆ ಅಂತ ಹೇಳ್ಬಿಟ್ಟು ಕ್ಯಾನ್ಸರನ್ನು ತಟಸ್ಥಗೊಳಿಸುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಡಿಸೆಂಬರ್ 13ನೇ ತಾರೀಕು ಮಾಹಿತಿಯನ್ನು ಹೊರಹಾಕಿದ್ದಾರೆ. ಇದೊಂದು ರೀತಿಯಲ್ಲಿ ನಮ್ಮ ಅಡಿಕೆ ಬೆಳೆಗಾರರಿಗೆ ಸಂತೋಷದ ವಿಷಯ. ಒಂದು ರೀತಿಯಲ್ಲಿ ಹಬ್ಬವನ್ನೇ ಆಚರಿಸುವಂತಹ ಸುದ್ದಿ ಇದು. ಕಳೆದ ವರ್ಷ ಹವಾಮಾನ ವೈಪರೀತ್ಯದಿಂದ ಬೆಳೆಗಾರರು ತುಂಬಾ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತೋಟಕ್ಕೆ ರೋಗ ಬಿದ್ದು ಬಹಳಷ್ಟು ಅಡಿಕೆ ಬೆಳೆ ಹಾನಿಯಾಗಿತ್ತು. ಇಂತಹ ಪರಿಸ್ಥಿತಿಯಲ್ಲೂ ಸಹ ಅಡಿಕೆ ಕ್ಯಾನ್ಸರ್ ಕಾರಕ, ಅಡಿಕೆಯನ್ನು ನಿಷೇಧಿಸ್ತಾರೆ ಅನ್ನುವಂಥ ಆತಂಕ ನಮ್ಮ ರೈತರಲ್ಲಿ ತುಂಬ ಕಾಡ್ತಿತ್ತು. ಈ ಆತಂಕಕ್ಕೆ ನಿಟ್ಟೆ ವಿಶ್ವವಿದ್ಯಾನಿಲಯ ತಜ್ಞರು ಅಡಿಕೆ ಬೆಳೆಗಾರರ ಬೆನ್ನಿಗೆ ನಿಂತಿದ್ದಾರೆ ಅಂತ ಹೇಳ್ಬೋದು. ಇವತ್ತು ಇಂತಹ ಆತಂಕವನ್ನು ದೂರ ಮಾಡಿದ್ದಾರೆ. 3 ಹಂತದಲ್ಲಿ ಸಂಶೋಧನೆಯನ್ನು ನಡೆಸಿದ್ದು, ಒಂದು ಮೀನಿನ ಮೇಲೆ ಮತ್ತು ನೊಣದ ಮೇಲೆ, 3ನೇದಾಗಿ ಅಡಿಕೆ ಎಲೆ ತಿನ್ನೋರ ಮೇಲೆ ಸಂಶೋಧನೆಯನ್ನು ನಡೆಸಿ ಇದು ಕ್ಯಾನ್ಸರ್ ಕಾರಕವಲ್ಲ, ಕ್ಯಾನ್ಸರ್ ಪ್ರತಿಬಂಧಕ ಅನ್ನೋ ಮಾಹಿತಿಯನ್ನು ಹೊರಹಾಕಿದ್ದಾರೆ. ಇವತ್ತು ಅಡಿಕೆಯನ್ನು ನಂಬಿ ಸಾಕಷ್ಟು ಜನ ಅಡಿಕೆಗೆ ಅವಲಂಬಿತರಾಗಿದ್ದಾರೆ. ಕೂಲಿ ಕಾರ್ಮಿಕರಿಂದ ಹಿಡಿದು ಅಡಿಕೆ ಬೆಳೆಗಾರರವರೆಗೆ ಭಾಳಷ್ಟು ಜನ ಅಡಿಕೆನ ನಂಬಿ ಅಡಿಕೆಗೆ ಅವಲಂಬಿಸಿದ್ದಾರೆ. ಇವತ್ತು ಇವರೆಲ್ಲರಿಗೂ ಸಹ ಸಂತಸದ ಸುದ್ದಿ. ಇಂತಹ ಮಾಹಿತಿಯನ್ನು, ಇಂತಹ ಸಂಶೋಧನೆಯನ್ನು ನಡೆಸಿದಂತಹ ನಿಟ್ಟೆ ವಿಶ್ವವಿದ್ಯಾನಿಲಯಕ್ಕೆ ನಮ್ಮ ಅಡಿಕೆ ಬೆಳೆಗಾರರ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ, ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು
ಇನ್ನೂ ಹೆಚ್ಚಿನ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.